ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಹೊಸ ರೂಲ್ಸ್ ಅನ್ನು ತಂದಿದೆ. ಈ ಹಿಂದಿನ ಐಸಿಸಿ ಕ್ಯಾಚ್ ನಿಯಮದಲ್ಲಿ ಎಂಸಿಸಿ ಮಹತ್ವದ ಬದಲಾವಣೆಯನ್ನ ಮಾಡಿದ್ದು, ಅದರಂತೆ ಹೊಸ ನಿಯಮವು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ 2027ರ ಸರಣಿಯ ಆರಂಭದೊಂದಿಗೆ ಜಾರಿಗೊಳ್ಳಲಿದೆ. ಹಾಗಿದ್ರೆ ಏನಿದು ಹೊಸ ರೂಲ್ಸ್ ಅನ್ನೋ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಕ್ರಿಕೆಟ್ ಕ್ಯಾಚ್ ನಿಯಮದಲ್ಲಿ ಮಹತ್ವದ ಬದಲಾವಣೆಯನ್ನು ತರಲು ನಿರ್ಧರಿಸಿದ್ದು, ಬನ್ನಿ ಹಾಪ್ ಕ್ಯಾಚ್ಗಳನ್ನು ಔಟ್ ಎಂದು ಪರಿಗಣಿಸಲ್ಲ ಅಂತ ಹೇಳಿ ತಿಳಿಸಿದೆ. 2023ರ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಕಂಡುಬಂದ ವಿವಾದದ ಕಾರಣಕ್ಕೆ ನಿಯಮವನ್ನು ಜಾರಿಗೊಳಿಸಲಾಗ್ತಾ ಇದೆ. 2023ರ ಬಿಗ್ ಬ್ಯಾಶ್ ಲೀಗ್ ಸಮಯದಲ್ಲಿ ಮೈಕಲ್ ನೇಸರ್ ಪ್ರಸಿದ್ಧಗೊಳಿಸಿದ ಹೆಚ್ಚು ಚರ್ಚೆಯ ಬನ್ನಿ ಹಾಪ್ ಶೈಲಿಯ ಕ್ಯಾಚ್ ಅನ್ನು ಗುರಿಯಾಗಿಸಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಹಾಗಿದ್ರೆ ಏನಿದು ಬನ್ನಿ ಹಾಪ್ ಕ್ಯಾಚ್ ಅನ್ನೋದನ್ನು ನೋಡೋಣ ಬನ್ನಿ. ಬನ್ನಿ ಹಾಪ್ ಕ್ಯಾಚ್ ಅಂದ್ರೆ ಏನು ಅನ್ನೋದು ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿದ್ರಲ್ಲ, ಸಿಡ್ನಿ ಸಿಕ್ಸರ್ಸ್ ವಿರುದ್ಧ ಬ್ರಿಸ್ಟನ್ ಹಿಟ್ ಪರ ಮೈಕಲ್ ನೇಸರ್ ಕ್ಯಾಚ್ ಹಿಡಿದಿದ್ದು BBL 2023ರಲ್ಲಿ ಚರ್ಚೆಗೆ ಕಾರಣವಾಗಿತ್ತು. ಜೋರ್ಡನ್ ಸಿಲ್ಕ್ ಹೊಡೆದ ಲಾಫ್ಟ್ ಶಾಟ್ ಅನ್ನ ಬೆನ್ನಟ್ಟಿದ ನೇಸರ್ ಬೌಂಡರಿಯ ಬಳಿ ಹಾರಿ ಚೆಂಡನ್ನು ಹಿಡಿದ್ರು. ಅದನ್ನ ಗಾಳಿಯಲ್ಲಿ ಮೇಲಕ್ಕೆ ಎಸೆದ್ರು. ಆಮೇಲೆ ಅವರಿಗೆ ಬ್ಯಾಲೆನ್ಸ್ ಸಿಕ್ಕಿಲ್ಲ. ಬೌಂಡರಿಯಿಂದ ಹೊರ ಹೋಗಿ ಮತ್ತೆ ಹಾರಿ ಬಾಲನ್ನು ಹಿಡಿತಾರೆ. ಮತ್ತೆ ಅದು ಬೌಂಡ್ರಿ ಲೈನ್ ಒಳಗೆ ಎಸೆಯುತ್ತಾರೆ. ನಂತರ ಬೌಂಡ್ರಿ ಲೈನ್ ಒಳಗೆ ಬಂದು ಕ್ಯಾಚ್ ಹಿಡಿತಾರೆ. ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಇದು ಔಟ್ ಅಲ್ಲ, ಆದರೂ ಔಟ್ ಕೊಟ್ಟಿದ್ದಾರೆ ಅನ್ನೋ ಚರ್ಚೆ ಆಗಿತ್ತು. ಹೀಗಾಗಿ ಚೆಂಡನ್ನು 2ನೇ ಬಾರಿ ಸ್ಪರ್ಶಿಸಬೇಕಾದರೆ ಫೀಲ್ಡರ್ ಮೈದಾನದ ಒಳಗಿರಬೇಕು ಎಂದು ರೂಲ್ಸ್ ತರಲಾಗಿದೆ. ಈ ಹೊಸ ಕ್ಯಾಚ್ ನಿಯಮ ಅಕ್ಟೋಬರ್ 2026ರಿಂದ ಅಧಿಕೃತವಾಗಿ ಜಾರಿಗೆ ಬರಲಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ICC ಕ್ರಿಕೆಟ್ ನಿಯಮಗಳಲ್ಲಿ ಪ್ರಮುಖ ಬದಲಾವಣೆಯನ್ನು ಘೋಷಿಸಿದ್ದು ಸದ್ಯದಲ್ಲೇ ಜಾರಿಗೆ ಬರಲಿದೆ. ಪರಿಷ್ಕೃತ ನಿಯಮಗಳಲ್ಲಿ ಇನ್ನು ಮುಂದೆ ಬನ್ನಿ ಹಾಪ್ ಕ್ಯಾಚ್ಗಳನ್ನು ಔಟ್ ಎಂದು ಪರಿಗಣಿಸುವುದಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದೆ. ಹೀಗೆ ಕ್ಯಾಚ್ ಹಿಡಿಯಲು ಅವಕಾಶವಿದ್ದ ಕಾರಣ ಹಲವು ಲೀಗ್ಗಳಲ್ಲಿ ಬನ್ನಿ ಹಾಪ್ ಕ್ಯಾಚ್ಗಳ ಪ್ರಯತ್ನಗಳು ಸಹ ನಡೆದಿದ್ದವು. ಇದರ ಬೆನ್ನಲ್ಲೇ ICCಯ ಈ ನಿಯಮದ ಬಗ್ಗೆ ಅಪಸ್ವರಗಳು ಕೇಳಿಬಂದಿತ್ತು. ಹೀಗಾಗಿ ಇದೀಗ ಬನ್ನಿ ಹಾಪ್ ಕ್ಯಾಚ್ಗಳಿಗೆ ಬ್ರೇಕ್ ಹಾಕಲು ICC ನಿರ್ಧರಿಸಿದೆ. ಅದರಂತೆ ಮುಂದಿನ ದಿನಗಳಲ್ಲಿ ಫೀಲ್ಡರ್ಗಳು ಮೈದಾನದ ಹೊರಗೆ ನಿಂತು ಗಾಳಿಯಲ್ಲಿ ಚೆಂಡನ್ನು ಹೊರಕ್ಕೆ ಎಸೆಯುವಂತಿಲ್ಲ. ಹೊಸ ಕ್ಯಾಚ್ ನಿಯಮವನ್ನು ಜೂನ್ 17ರಿಂದ ಗಾಳಿಯಲ್ಲಿ ನಡೆಯಲಿರುವ ಶ್ರೀಲಂಕಾ ವರ್ಸಸ್ ಬಾಂಗ್ಲಾದೇಶ ನಡುವಣ ಪಂದ್ಯದಲ್ಲಿ ಪರಿಚಯಿಸಲು ICC ನಿರ್ಧರಿಸಿದೆ. ಅಲ್ಲದೆ ಅಕ್ಟೋಬರ್ 2026ರಲ್ಲಿ ಈ ನಿಯಮ ಅಧಿಕೃತವಾಗಿ ಜಾರಿಗೊಳ್ಳಲಿದೆ ಎಂದು ತಿಳಿಸಲಾಗಿದೆ. ಅದರಂತೆ ಮುಂಬರುವ ದಿನಗಳಲ್ಲಿ ಈ ನಿಯಮಗಳನ್ನು ಲೀಗ್ ಕ್ರಿಕೆಟ್ನಲ್ಲಿ ಬಳಸಿಕೊಳ್ಳಬಹುದಾಗಿದೆ. ಈ ರೂಲ್ಸ್ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.